ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನಾನು ನಿನ್ನ ಮೇಲೆ ಇರೋ ಪ್ರೀತಿ ಗೌರವಕ್ಕೆ ಸುಮ್ಮನಾಗೋತೀನಿ. ಹೀಗೆ ಎಲ್ಲ ಮುಗ್ದೋದದೆ ಅಂತಾಳೆ ವಿನಂತಿ ಅಲ್ಲ ಕಣವ್ವ ಅಂತಾರೆ ಗೋವಿಂದೇಗೌಡರು. ಚಿಕ್ಕಮ್ಮವ, ನನ್ನನ್ನು ಈಗ ಮದುವೆ ಮಂಟಪಕ್ಕೆ ಕಳ್ಸೋದೋ ಇಲ್ಲ ಮಸಾಣಕ್ಕೆ ಕಳ್ಸೋದೋ ಎರಡು ದೊಡ್ಡ ಮಾವನ ಕೈಯಲ್ಲೇ ಐತೆ. ಮಾವ, ಮದುವೆ ಮಂಟಪಕ್ಕೆ ಕಳ್ಸಿದ್ರೆ ನನಗೆ ನೀನೇ ಆಶೀರ್ವಾದ ಮಾಡು, ನನ್ನ ಮಸಾಣಕ್ಕೆ ಕಳ್ಸಿದ್ರೆ ನೀನೇ ನನ್ನ ಚಿತೆಗೆ ಕೊಳ್ಳಿ ಇಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ವಿನಂತಿ. ಈಗೇನು ಮಾಡಿ ಸಾಯಲಿ ನಾನು? ಈ ಕಡೆ ಅಣ್ಣನ ನೋಡೋದ, ಈ ಕಡೆ ಮಗಳನ್ನ ನೋಡೋದ? ಯಾವ್ರೆ ಯಾಕೆ ಪರೀಕ್ಷೆ ಅಂತ ಹೇಳ್ಕೊಂಡು ವಿನಂತಿ ಅಂತ ಕೂಗ್ತಾ ಹೋಗ್ತಾಳೆ ಸಾವಿತ್ರಿ. ಮನೆಗೆ ಹೇಳ್ಕೊಬಂದು ವಿನಂತಿನ, ಲೇ ನಿನ್ಗೇನಾದರೂ ತಲೆಗಿಲೆ ಕೆಟ್ಟಿದ್ದೇನೆ? ನೀನು ಸಾಯ್ಲಿ ಅಂತನಾ ನಾನು ಈಟೆಲ್ಲ ಮಾಡ್ತಾ ಇರೋದು? ಹೆಂಗಾರ ಮಾಡಿ ಅಣ್ಣನ ಒಪ್ಪಿಸಿ ನೀನು ಮದುವೆ ಮಾಡಬೇಕು ಅಂತ ಕಷ್ಟಪಡ್ತಾ ಇದ್ರೆ ನೀನೋಗಿ ಆ ಗಾಡಿಗೆ ತಲೆ ಕೊಟ್ಟಿದ್ದೀಯಲ್ಲ, ನನಗೆಷ್ಟು ಹೆದರಿಕೆ ಆಗೋಗಿತ್ತು ಗೊತ್ತಾ ಅಂತ ಸಾವಿತ್ರಿ ಹೇಳ್ತಾಳೆ. ಆ ಹೆದರಿಕೆನಲ್ಲಲ್ವಲ್ಲವ ದೊಡ್ಡ ಮಾವ ಬಂದು ಕಾಪಾಡಿದ್ದು ತಳೆ ವಿನಂತಿ. ಅಣ್ಣ ಏನಾದರೂ ಬಂದು ಕಾಪಾಡದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ ಅಂತಾಳೆ ಸಾವಿತ್ರಿ. ಏನೂ ಆಯ್ತಿರ್ಲಿಲ್ಲ ಅಂತಾಳೆ ವಿನಂತಿ. ಏನೂ ಆಯ್ತಿರ್ಲಿಲ್ವಾ? ಆ ಗಾಡಿ ನಿನ್ನ ಗುದ್ಕೊಂಡು ಹೋಗಿರೋದು ಅಂತಾಳೆ ಸಾವಿತ್ರಿ. ಅವ್ವ, ಭದ್ರಾಮಮ್ಮನ್ನ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಶೀಲಾನೇ ಕಳ್ಕೊಂಡಿದ್ದೀನಿ ಅಂತ ನಾಟಕ ಮಾಡ್ತಿರೋಳ್ಗೆ ಸಾಯ ನಾಟಕ ಆಡೋದು ದೊಡ್ಡದೇನವ್ವ ಅಂತಾಳೆ ವಿನಂತಿ. ನಾಟಕವೇ? ಏನು ಹೇಳ್ತಾ ಇದೀಯಾ ಅಂತಾಳೆ ಸಾವಿತ್ರಿ. ಮಾವನ್ನ ಎದುರ್ಸಕ್ಕೆ ನಾಟಕ ಮಾಡಿದೆ ಅಟಯ್ಯ ಅಂತ ಹೇಳ್ತಾಳೆ ವಿನಂತಿ. ಲೇ, ನಾಟಕ ಮಾಡೋಕ್ಕೋಗಿ ಏನಾದರೂ ಆಗೋಗಿದ್ರೆ ಏನೇ ಮಾಡ್ತಿದ್ದೆ? ಆ ಟೈಮ್ ಕರೆಕ್ಟಾಗಿ ಅಣ್ಣ ಬರೋ ಹೊತ್ತಿಗೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿನ್ನ ಕತೆ ಏನಾಗ್ತಿತ್ತೆ ಅಂತಾಳೆ ಸಾವಿತ್ರಿ. ಏನೂ ಆತ ಇರಲಿಲ್ಲ, ಡ್ರೈವರು ಗಾಡಿನ ಪಕ್ಕಕ್ಕೆ ತಿರ್ಸ್ಕೊಂಡು ಹೋಗ್ತಾ ಇರೋನು ಅಷ್ಟೇ ಅಂತ ಹೇಳ್ತಾಳೆ ವಿನಂತಿ. ಅಷ್ಟೊಂದು ಖಚಿತವಾಗಿ ಹೆಂಗೆ ಹೇಳ್ತೀಯಾ ಅಂತ ಕೇಳ್ತಾಳೆ ಸಾವಿತ್ರಿ. ಯಾಕೆ ಅಂದರೆ ಆ ಡ್ರೈವರ್ನ ಕಳಿಸಿರೋದೇ ನಾನು. ಅವ್ವ, ಮಾವ ನಮ್ಮನ್ನ ತೋಟಕ್ಕೆ ಬರ್ರಿ ಅಂತ ಕರೆದಾಗ್ಲೇ ನನಗೆ ಗೊತ್ತಿತ್ತು ಇಂಥದ್ದೇನೋ ಮಾತಾಡೋಕ್ಕೆ ಕರೆದಿರ್ತಾರೆ ಅಂತವ. ಅದಕ್ಕೆ ಗಾಡಿ ಒಂದು ದುಡ್ಡು ಕೊಟ್ಟು ವ್ಯವಸ್ಥೆ ಮಾಡಿದ್ದೆ. ನೋಡವ್ವ, ನಮ್ಮ ಮಾತು ಕಣ್ಣೀರು ಇನ್ನೊಂದೇನೋ ಮಾಡ್ತೀವಿ ಅಂತ ಎದುರಿಸೋದು ಇಂಥದನ್ನೆಲ್ಲ ಜಯಿಸ್ಕೊಳೋ ತಾಕತ್ತು ಮಾವನಿಗದೆ. ಆದರೆ ಸಾಯ್ತೀನಿ ಅಂತ ಹೋದ್ರೆ ಕಣ್ಣಿನ ಶಾಪ ಕಣ್ಣೀರು ಬಿಡೋಕ್ಕಿಲ್ಲ ಅಂತ ಭಯ ಐತೆ ನೋಡು, ಅದು ಅವ್ರ ಮನ್ಸು ಕರಗಿಸ್ತೈತೆ ಅಂತ ಗೊತ್ತಿದ್ದೆಯ್ಯ ನಾನು ಈ ನಾಟಕ ಮಾಡಿದ್ದು ಅಂತ ಹೇಳ್ತಾಳೆ ವಿನಂತಿ. ಅಬ್ಬಬ್ಬಾ, ಏನೇ ವಿನಂತಿ ಇಷ್ಟೊಂದು ತಲೆ ಉಪಯೋಗಿಸ್ಬಿಟ್ಟೆ? ಇನ್ನು ನಮ್ಮ ಅಣ್ಣ ಏನಾದರೂ ಮದುವೆ ವಿಚಾರದಲ್ಲಿ ನಮ್ಮ ಕಡೆ ತೀರ್ಮಾನ ಕೊಡದೆ ಹೋಗ್ಲಿ, ಇದೇ ವಿಷಯ ಇಟ್ಕೊಂಡು ಗಿರ್ಗಿಟ್ಲೆ ಆಡಿಸ್ಬಿಡವ ಅಂತ ಸಾವಿತ್ರಿ ಹೇಳ್ಕೊಂಡು ಇಬ್ರು ಖುಷಿಯಲ್ಲಿರ್ತಾರೆ ವಿನಂತಿನೂ ಸಾವಿತ್ರಿ. ಇತ್ತ ಭದ್ರ ಹೊರಗಡೆ ಕಂಬಕ್ಕೆ ಹೊರ್ಕೊಂಡು ನಿಂತಿರ್ತಾನೆ. ವಿದ್ಯಾ ಬರ್ತಾಳೆ. ವಿದ್ಯಾ ಮುಖನ ನೋಡಿ ಭದ್ರ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಲ್ಲೇ ಹೊರಟೋಗ್ತಾನೆ. ಹಂಗೆ ವಿದ್ಯಾ ಅದನ್ನು ನೋಡಿ, ಗೌಡ್ರು ಯಾಕೆ ಹಿಂಗೆ ಹೊರಟೋದ್ರು? ನನ್ನ ಮುಖನೂ ನೋಡೋಕ್ಕೆ ಇಷ್ಟ ಇಲ್ದಿರೋರ ಥರ ನಡ್ಕೊತವ್ರೆ, ಅಂಥದ್ದು ಏನಾಗಿರ್ಬೋದು ಅಂತ ವಿದ್ಯಾ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ. ರೂಮಲ್ಲಿ ಬಂದು ಕುತ್ಕೊಂಡು ಭದ್ರ ವಿನಂತಿ ಹೇಳಿದ್ದು ಮತ್ತು ಈಶ್ವರಿ ಹೇಳಿದ್ದು ಸಾವಿತ್ರಿ ಹೇಳಿದ್ದು ನೆನೆಸ್ಕೊತಾ ಇರ್ತಾನೆ. ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಕೋಟ್ಲೆ ಬರ್ತಾನೆ. ಅಣ್ಣ ತಮ್ಮ ಅಂತ ಕೂಗ್ತಾನೆ ಕೋಟ್ಲೆ. ಆದ್ರೂ ಎಚ್ಚರಿಕೆ ಇರಲ್ದಿಲ್ಲ. ಯೋಚನೆನೇ ಮಾಡ್ಕೊಂಡು ಕೂತಿರ್ತಾನೆ. ಮೈಮುಟ್ಟಿ ಅಣ್ಣ ತಮ್ಮ ಅಂತ ಮಾತಾಡಿಸ್ತಾನೆ ಕೋಟ್ಲೆ. ಭದ್ರ ಕೋಟ್ಲೆ ಮುಖ ನೋಡಿ, ನೀನೇನ್ಲ ಅಂತಾನೆ. ಯಾಕೆ ಅಣ್ಣ ತಮ್ಮ ಹಿಂಗಿದ್ದಿ ಅಂತಾನೆ ಕೋಟ್ಲೆ. ಲೇ ಕೋಟ್ಲೆ, ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗೆ ಆಗದೆ ಕಣ್ಲ. ನನ್ನ ಬದುಕಲ್ಲಿ ಏನಾಗ್ತದೆ, ನನ್ನ ಸುತ್ತಮುತ್ತ ಏನು ಆಗ್ತದೆ ಅಂತಾನೆ ನನಗೊಂದು ಗೊತ್ತಾಗ್ತಾ ಇಲ್ಲ. ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳ್ತಾವ್ರೆ, ಆದರೆ ನಂಬಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಕಣ್ಲ. ಒಬ್ಬರ ಮುಂದ್ಗುಟೆನ್ನು ತಲೆ ಎತ್ಕೊಂಡು ನಿಂತ್ಕೊಳ್ದೆ ಹಂಗಾಗೋದೆ ಕಣ ಅಂತ ಭದ್ರ ಹೇಳ್ತಾನೆ. ನಿನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತೈತೆ ನನಗೆ ಅಣ್ತಮ್ಮ, ಆದರೆ ನಮ್ಮ ಕೈಲಿ ಏನಿದ್ದದು ಹೇಳು? ಹಂಗಂತವ ನನ್ನ ಅಮ್ಮಿ ಮುಂದ್ಗುಟೆ ನಿಂತ್ಕೊಂಡು ಹೆಂಗ್ಲ ಹೇಳಲಿ? ಅಪ್ಪಿ ತಪ್ಪಿ ಅವಳನ್ನ ನೋಡ್ಬಿಟ್ಟೆ. ಅವಳು ನೋಡ್ತಾ ಇರೋದು ನೇರವಾಗಿ ನನ್ನ ಎದೆಗೆ ಚುಚ್ಚಿದಂಗೆ ಆಗ್ತೈತೆ ಕಣ್ಲ. ಅದಕ್ಕೆ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ಈ ನರಕ ಯಾತನೆ ಅನುಭವಿಸೋದಕ್ಕಿಂತ ಒಂದೇ ಕಿತ ಸತ್ತೋಗ್ಬಿಡೋಣ ಅನ್ನಿಸ್ತೈತೆ ಕಣ್ಲ ಅಂತ ಭದ್ರ ಹೇಳ್ತಾನೆ. ಥೂ, ಎಂತ ಮಾತಾಡ್ತಾ ಇದೀಯ ಅಣ್ತಮ್ಮ? ಹಂಗಾದ್ರೆ ಸಾವು ಒಂದೇನೆ ಎಲ್ಲದಕ್ಕೂ ಪರಿಹಾರವೇ ಅಂತಾನೆ ಕೋಟ್ಲೆ. ಆಯ್ತಾ ಇಲ್ಲ ಕಣ್ಲ, ನನ್ನ ಕೈಯಿಂದ ಇದನ್ನೆಲ್ಲ ಅನುಭವಿಸೋದಕ್ಕೆ ಆಗ್ತಾಯಿಲ್ಲ. ತಪ್ಪಾಗಿದ್ದದೋ ಬಿಟ್ಟಿದ್ದದೋ ನಂಗೆ ಗೊತ್ತಿಲ್ಲ, ಆದರೆ ಅನುಮಾನ ಬರೋದಕ್ಕೆ ಅವಕಾಶ ಕೊಟ್ಟಿದ್ದುವೇ ನನ್ನ ದೊಡ್ಡ ತಪ್ಪು ಕಣ್ಲ ಅಂತಾನೆ ಭದ್ರ. ನೀನು ಚಿಕ್ಕೈಕ್ಲಂಗ ಆಡಬೇಡ ಅಣ್ತಮ್ಮ, ಎಲ್ಲ ಸರಿ ಹೋಗ್ತದೆ, ಸುಮ್ಕಿರು ಅಂತಾನೆ ಕೋಟ್ಲೆ. ದಿಕ್ ಕಾಣ್ದೆ ಅವನಿಗೆ ಹೆಜ್ಜೆ ಕೂಡ ಭಾರ ಅಂತ ಹೇಳ್ತಾರೆ ಕಣ್ಲ. ಹಂಗಾಗದೆ ನನ್ನ ಪರಿಸ್ಥಿತಿ. ಹಿಂದಕ್ಕೆ ಹೋಗೋಕ್ಕಾಗದೆ ಮುಂದೆ ಏನಾಯ್ತೈತೆ ಅಂತ ಗೊತ್ತಿಲ್ಲದೆ ನನ್ನ ತಲೆ ಚಿಟ್ಟಿಡಿತದೆ ಕಣ್ಲ ಅಂತ ಭದ್ರ ಹೇಳ್ಕೊಂಡು ತುಂಬ ನೊಂದ್ಕೊಂಡಿರ್ತಾನೆ. ಇತ್ತ ಶಿವರಾಮೇಗೌಡರು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ.
ಎಳ್ಕೊಳ್ಳೋದು ಒಸಿ ತಡವಾಗಿದ್ರೂ ಎಂಥ ದೊಡ್ಡ ಅನಾಹುತ ಆಗೋಗಿರೋದು. ನನಗಂತೂ ನೆನೆಸ್ಕೊಂಡ್ರೆ ಈಗಲೂ ಕೈ ಕಾಲೆಲ್ಲ ನಡುಗ್ತಾ ಇದೆ. ನಮ್ಮ ಭದ್ರ ಎಲ್ಲರನ್ನೂ ಎಂಥ ಧರ್ಮ ಸಂಕಟಕ್ಕೆ ಸಿಗಾಕ್ಸ್ಬಿಟ್ಟ ಅಂತ ಗೋವಿಂದೇಗೌಡರು ಹೇಳ್ತಾರೆ. ನಂಬಿಕೆಗೆ ನೆಲೆ ಕೊಟ್ಟ ಮಗನೇ ಇವತ್ತು ನಾನು ತಲೆ ತಗ್ಗಿಸಿ ನಿಂತ್ಕೊಳ್ಳೋಂಗೆ ಮಾಡಿಬಿಟ್ಟ ಗೋವಿಂದ. ಒಂದು ಕಡೆ ಅವನ್ನೇ ನಂಬ್ಕೊಂಡು ಅವನ ಕೈಯಾರೆ ತಾಳಿ ಕಟ್ಸ್ಕೊಂಡು ನಮ್ಮ ಮಟ್ಟಿಗೆ ಬಂದು ನಮ್ಮ ವಂಶದ ಕುಡಿನ ಒಡ್ಲಲ್ಲಿ ಹೊತ್ಕೊಂಡು ಕಾಯ್ತಾ ಇರೋ ಒಂದು ಹೆಣ್ಣು. ಇನ್ನೊಂದು ಕಡೆ ಅವನ ಕೈಯಿಂದನೇ ಅನ್ಯಾಯ ಆಗಿ ಆ ಹಿಂಸೆ ನೋವನ್ನ ಅನುಭವಿಸ್ತಾ ಗೋಳಾಡ್ತಾ ಇರೋ ಹೆಣ್ಣು. ಇವರಿಬ್ಬರ ಬಗ್ಗೆ ನಾನೇನಾದರೂ ನ್ಯಾಯ ಕೊಟ್ಟರೆ ಅನ್ಯಾಯ ಆಗೋದು ಒಂದು ಹೆಣ್ಗೆಯ. ನಾನೇನು ಮಾಡಲಿ ಹೇಳ ಗೋವಿಂದ ಅಂತ ಶಿವರಾಮೇಗೌಡರು ಕೇಳ್ತಾರೆ. ನನಗೂ ಈ ವಿಚಾರದಲ್ಲಿ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕಣಣ್ಣ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಈಗಾಗಲೇ ವಿದ್ಯಾ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾವಳೆ. ಅದೊಂದು ಬಿಟ್ರೆ ಆ ಮಗ ಯಾವ ತಪ್ಪು ಮಾಡಲಿಲ್ಲ ಕಣ್ಲ. ಹಂಗೆ ನಾನು ಎತ್ತಾಡಿಸಿ ಬೆಳೆಸಿರೋ ನಮ್ಮನೆ ಮಗ ವಿನಂತಿ ಏನು ಕೇಳಿದ್ಲು ಕೇಳಿಸ್ಕೊಂಡ ಗೋವಿಂದ. ಕಲ್ಯಾಣ ಮಂಟಪಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿಯೋ ಇಲ್ಲ ಸ್ಮಶಾನಕ್ಕೆ ಬಂದು ನನ್ನ ಚಿತೆಗೆ ಬೆಂಕಿ ಇಡ್ತೀಯೋ ಅಂತ ಕೇಳಿದ್ಲು. ಇಂಥ ಪರಿಸ್ಥಿತಿಯಲ್ಲಿ ನಾನು ಯಾವ ಕಡೆ ತೀರ್ಮಾನ ತಗೊಂಡು ನ್ಯಾಯ ಹೇಳಿದ್ರೂ ಒಂದು ಕಡೆ ಅನ್ಯಾಯ ಆಗ್ತದೆ ಗೋವಿಂದ. ನಾನೇನು ಮಾಡಲಿ ಹೇಳು ಗೋವಿಂದ ಅಂತಾರೆ ಶಿವರಾಮೇಗೌಡರು. ಇತ್ತ ಸಾವಿತ್ರಿ ಬಂದು ಈಶ್ವರಿ ಹತ್ರ ಕೇಳ್ಕೊತಿರ್ತಾಳೆ. ಅದಕ್ಕೆ ಇವತ್ತು ಈ ಭೂಮಿ ಮೇಲೆ ಕಣ್ಮುಚ್ಕೊಂಡು ಯಾರನ್ನಾದ್ರೂ ನಂಬ್ತೀರಿ ಅಂತಂದರೆ ಅದು ನಿಮ್ಮನ್ನು ಮಾತ್ರ. ಇವತ್ತಿಗೂ ನಂಬ್ತೀವಿ. ದಯವಿಟ್ಟು ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅತ್ತಿಗೆ ಅಂತ ಕೇಳ್ಕೊತಾಳೆ ಸಾವಿತ್ರಿ. ಸಾವಿತ್ರಿ ಯಾಕೆ ಹಿಂಗೆ ಅಳ್ತಿದೀಯಾ? ಹೊಸಿ ನಿಲ್ಲಿಸು, ಹೊಸಿ ಸಮಾಧಾನ ಮಾಡ್ಕೊ ಸಾವಿತ್ರಿ ಅಂತಾಳೆ ಈಶ್ವರಿಯೇ. ನನ್ನ ಮಗಳ ಬಾಳಲ್ಲಿ ಈ ರೀತಿ ಬಿರುಗಾಳಿ ಎದ್ಮೇಲೆ ಅಳ್ತೀರ ಇನ್ನೇನು ಮಾಡಲಿ ಅತ್ತಿಗೆ ನೀನೊಬ್ಳು ಮನ್ಸು ಮಾಡಿದ್ರೆ ಮಾತ್ರ ನಾವಿಬ್ಬರು ಬದುಕ್ತೀವಿ. ಇಲ್ಲ ಅಂದರೆ ಯಾವುದೋ ಕೆರೆನೋ ಬಾವಿನೋ ನೋಡ್ಕೋಬೇಕಾಗ್ತದೆ ಅಂತಾಳೆ ಸಾವಿತ್ರಿ. ಅದೇನು ಮಾತು ಅಂತ ಆಡ್ತೀಯ ಸಾವಿತ್ರಿ? ನಿನ್ನ ಕೂಟೆ ನಾವೆಲ್ಲ ಇಲ್ವೇ? ಇಲ್ಲಿ ಗಂಟ ಯಾವ ವಿಚಾರದಲ್ಲಾದ್ರೂ ನಿನ್ನನ್ನು ನಾವು ಬಿಟ್ಕೊಟ್ಟಿದ್ದೀವಿ ಅಂತಾಳೆ ಈಶ್ವರಿ. ಅದಕ್ಕೆ ನೀವೇ ಅಣ್ಣಂತವ ಮಾತಾಡಿ ಭದ್ರನ್ಗೆ ಇವಳಿಗೆ ಮದುವೆ ಮಾಡಿಸ್ಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಸೆರಗೊಡ್ಡಿ ಬೇಡ್ತಾ ಇದ್ದೀನಿ ಅದಕ್ಕೆ ನನ್ನ ಮಗಳಿಗೆ ಬಾಳ್ ಕೊಡಿಸೋ ಅದಕ್ಕೆ ಅಂತ ಅಳ್ತಾ ಕೇಳ್ತಾ ಇರ್ತಾಳೆ ಸಾವಿತ್ರಿ. ಏನು ಸಾವಿತ್ರಿ ಇದೆಲ್ಲವ? ವಿನಂತಿ ಯಾರೋ? ಅವಳು ನಾನು ಆಡಿಸಿರೋ ಬೆಳೆಸಿರೋ ಮಗಳು. ನನಗೆ ಚಿತ್ರ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅವಳಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಟ್ಬಿಟ್ಟೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯ ನಿನ್ನ ಕಡೆ ಇರೋವಾಗ ನೀನು ಯಾಕೆ ಆಳ್ತಾ ಇದ್ದೀಯಾ? ಹೊಸಿ ಧೈರ್ಯವಾಗಿರು ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ನೀವು ಇಷ್ಟು ಧೈರ್ಯ ಕೊಟ್ರಲ್ಲ ಅಷ್ಟು ಸಾಕತ್ಗೆ. ಇನ್ಯಾವ ಸೈನ್ಯ ಬಂದರೂ ನಾವು ಎದುರಿಸ್ತೀವಿ. ಅದಕ್ಕೆ ನಮ್ಮ ಪಾಲಿಗೆ ನೀವೇ ದೇವರು ಅತ್ತಿಗೆ ಅಂತ ಸಾವಿತ್ರಿ ಹೇಳ್ತಾ ಕಣ್ಣೀರು ಹಾಕ್ಕೊಂಡು ನಾಟಕ ಆಡ್ತಿರ್ತಾಳೆ. ಅಂತ ದೊಡ್ಡ ಮಾತೆಲ್ಲ ಬೇಡ ಕಣವ್ವ. ಅಲ್ಲಿ ನೋಡು ವಿನಂತಿಯ ಆಟೋತ್ನಿಂದ ಅಳ್ತಾನೆ ಅವಳೆ. ಕರ್ಕೊಂಡೋಗಿ ಹೊಸಿ ಸಮಾಧಾನ ಮಾಡು ಅಂತಾಳೆ ಈಶ್ವರಿ. ವಿನಂತಿ ಅಳ್ಬೇಡ ಕಣವ್ವ, ನಿನ್ನ ಜೊತೆ ನಿಮ್ಮ ಅತ್ತೆ ಇದ್ದಾರೆ ಅಂದಮೇಕೆ ನಿನ್ನ ಖಂಡಿತವಾಗ್ಲೂ ನ್ಯಾಯ ಸಿಗ್ತೈತೆ ಅಂತ ನಂಬಿಕೆ ನನಗದೆ. ಧೈರ್ಯವಾಗಿರು. ಈ ಜನ್ಮ ಇರೋ ಗಂಟ ನಿಮ್ಮ ಅತ್ತೆಗೆ ಋಣಿಯಾಗಿರು ಸಾವಿತ್ರಿ ಹೇಳ್ತಾಳೆ. ವಿನಂತಿ ಕೈ ಮುಗ್ದು ನಿಂತ್ಕೊತಾಳೆ. ಅಯ್ಯ ವಿನಂತಿ ಇಳಿಸು ಕೈಯ, ಏನವ್ವ ನೀನು ಅಂತಾಳೆ ಈಶ್ವರಿ. ಏನೇ ಕಷ್ಟ ಬರಲಿ ನಿನ್ನ ಜೊತೆಗೆ ನಾನಿದ್ದೀನಿ, ಹೋಗು ಮುಖ ತೊಳ್ಕೊಂಡು ಹೊಸಿ ಸಮಾಧಾನ ಮಾಡ್ಕೊ ಅಂತ ಹೇಳಿ ಈಶ್ವರಿ ಕರ್ಕೊಂಡೋಗವ್ವ ಅಂತಾಳೆ. ಸರಿ ಅದಕ್ಕೆ ಅಂತ ಸಾವಿತ್ರಿ ಅಲ್ಲಿಂದ ಹೊರಡ್ತಾರೆ ವಿನಂತಿ ಸಾವಿತ್ರಿ. ಕಷ್ಟಕಾಲದಲ್ಲಿ ಕಾಲು ಹಿಡ್ದು ತನ್ನ ಕೆಲಸ ಆದಮೇಲೆ ಜುಟ್ಟಿಡಿಯೋಳು ಇವಳು ಮಾತಿಗೆ ಮರಳಾಗಬೇಡ ಕಣವ್ವ, ಹೊಸಿ ಹುಷಾರಾಗಿರೋ ಅಂತಾಳೆ ಚಿತ್ರ. ಆ ಸಾವಿತ್ರಿ ಏನು ಅಂತವ, ನಿನ್ಗಿಂತಲೂ ನನಗೆ ಚೆನ್ನಾಗಿ ಗೊತ್ತು ಕಣೆ. ಹೊರಗೆ ಬಸಪ್ಪ ಅಂತಾಳೆ, ಒಳಗೆ ಬರೀ ವಿಷನೇ ತುಂಬ್ಕೊಂಡವಳೆ. ಟೈಮ್ಗೆ ಸರಿಯಾಗಿ ವಿಷ ಕಾರ್ತಾಳೆ ಅಂತ ನನಗೆ ಸಂದಾಗ ಗೊತ್ತು. ಅವಳ ಮಾತಿಗೆ ಮರಳಾಗಷ್ಟು ಈಶ್ವರಿ ದಡ್ಡಿ ಅಲ್ಲ ಅಂತಾಳೆ ಈಶ್ವರಿ. ಅಮ್ಮ ಸಾವಿತ್ರಿ ಏನಾದರೂ ಆಗಿರ್ಬೋದು, ಆದರೆ ನನ್ನ ಬದುಕಿನ ಜೊತೆ ಆಟ ಆಡಿ ನನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದ್ರಲ್ಲ ಭದ್ರ ಮತ್ತು ಮೂರಡಿ, ಅವ್ರ ಮೇಲೆ ಸೇಡು ತೀರ್ಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಈ ಅವಕಾಶ ಮಾತ್ರ ಬಿಡೋದು ಬೇಡ. 3 ಅಡಿ ಮೂಲೆಗೆ ತಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕದೆ. ಈಗ ಭದ್ರನ ಜೊತೆ ವಿನಂತಿ ಮದುವೆ ಮಾಡಿಸ್ಲೇಬೇಕು. ಶಿವರಾಮೇಗೌಡ ಏನಾದರೂ ಮಾಡಿ ಈ ಅಮ್ಮ ಮಗಳ ತಲೆ ಸೌರಿ ತನ್ನ ಮಗನ್ನ ಕಾಪಾಡ್ಕೋಬೇಕು ಅಂತ ಅವನೇ. ಅದಕ್ಕೆ ಮಾತ್ರ ನೀನು ಅವಕಾಶ ಕೊಡಬೇಡ ಅಂತಾನೆ ಸುಭಾಷ. ತೀಟ ಕಂಡ್ಲ, ಸವಾಲ್ ಮೇಲೆ ಸವಾಲ್ ಹಾಕಿ ಗೆದ್ದೆ ಅಂತ ಮೆರಿತಾ ಇದ್ಲಲ್ಲ 3 ಅಡಿ. ಅವಳ ಬುಡಕ್ಕೆ ಕೊಡ್ಲಿ ಏಟು ಕೊಡೋ ಸಮಯ ಬಂದದೆ. ಇಂಥ ಸಮಯವ ನಾನು ಬಿಟ್ಟೇನೆ. ನೀನೇನು ಚಿಂತೆ ಮಾಡಬೇಡ ಸುಭಾಷ, ಇದಕ್ಕೇನು ಮಾಡ್ಬೇಕಂತ ನನಗೆ ಸಂದ ಗೊತ್ತು, ಮಾಡ್ತೀನಿ ಅಂತಾಳೆ ಈಶ್ವರಿ. ಇತ್ತ ಕೇಕ್ ತಂದು ಕೊಡ್ತಾನೆ. ತಗೊಳ್ಳಿ ಅತ್ಗೆಮ್ಮ, ನೀವು ಹೇಳ್ದಂಗೆ ಬರ್ಸ್ಕೊಂಡು ಕೇಕ್ ತಂದೀವ್ನಿ ಅಂತ ಕೊಡ್ತಾನೆ ವಿದ್ಯಾ ಕೈಗೆ ಕ್ವಾಟ್ಲೆ. ಥ್ಯಾಂಕ್ಸ್ ಅಣ್ಣಯ್ಯ ಕೇಕ್ ತಕ್ಕ ಬಂದಿದ್ದಕ್ಕೆ. ಅದು ನಮ್ಮ ಗೌಡ್ರು ಅಂತಾಳೆ ವಿದ್ಯಾ. ಅಯ್ಯೋ ಅತ್ಗೆಮ್ಮ ಮರ್ತೆ ಹೋದೆ, ನಾನು ಬೇಕ್ರಿಯಲ್ಲಿದ್ದವಾಗ ಮಾವಯ್ಯ 3-4 ಫೋನ್ ಮಾಡಿದ್ರು, ಅದೇನು ಅಂತ ಕೇಳ್ಕೊಬತ್ತೀನಿ ಅಂತ ನೆಪ ಹೇಳ್ಕೊಂಡು ಬಂದ್ಬಿಡ್ತಾನೆ ಕ್ವಾಟ್ಲೆ. ವಿದ್ಯಾ ಸಡ್ಡು ಬಾಗ್ಲಲ್ಲಿ ಕುತ್ಕೊಂಡು ಕೇಕ್ನೆಲ್ಲ ಬಿಚ್ಚಿಟ್ಟು ಕೇಕ್ ಮೇಲೆ ಎಲ್ಲ
ಹುಟ್ಟುಹಬ್ಬದ ಶುಭಾಶಯಗಳು ಗೌಡ್ರೆ ಅಂತ ಬರ್ಸಿರ್ತಾಳೆ. ಕ್ವಾಟ್ಲೆ ಭದ್ರನ್ನ ಮಾಡಿ ಮೇಲೆ ಕರ್ಕೊಬರ್ತಾನೆ. ಇಲ್ಲಿಗೆ ಯಾಕ್ಲ ಬಂದೆ ಅಂತ ಭದ್ರ ಕೇಳ್ತಾನೆ. ಅಲ್ಲಿ ನೋಡು ಅಣ್ತಮ್ಮ ನಿನಗೆ ಗೊತ್ತಾಗ್ತದೆ ಅಂತಾನೆ ಕ್ವಾಟ್ಲೆ. ಇತ್ತ ವಿದ್ಯಾ ಕೇಕ್ನೆಲ್ಲ ತೆಗ್ದಿಟ್ಟು ನೋಡ್ತಾ ಇರ್ತಾಳೆ ಭದ್ರನ್ನ. ನೋಡು ಅಣ್ತಮ್ಮ, ಅದ್ಕೆಮ್ಮ ಕೇಕ್ ತರಿಸಿ ಒಬ್ಬರೇ ನಿನ್ನ ಹಬ್ಬನ ಆಚರಣೆ ಮಾಡ್ತಾವ್ರೆ ಅಂತಾನೆ ಕ್ವಾಟ್ಲೆ. ಗೌಡ್ರೆ, ನಾನು ಹುಟ್ಟಿದ ಹಬ್ಬದ ದಿನ ನೀವೆಷ್ಟು ಸಂತೋಷವಾಗಿ ಆಚರಣೆ ಮಾಡಿದ್ರಿ. ಅದಿನ್ನೂ ನನ್ನ ಕಣ್ಣಿಗೆ ಕಟ್ದಂಗದೆ. ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಆದ್ರೂ ನಿಮ್ಮ ಮುಖದಲ್ಲಿ ಖುಷಿನೇ ಇಲ್ಲ. ನಿಮ್ಮ ಸಂತೋಷ ಖುಷಿ ಕಿತ್ಕೊಂಡಿರೋ ವಿಚಾರ ಏನು ಅಂತ ನಂಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮನಸ್ಸು ಒಳಗಡೆ ಏನೋ ನೋವಿದೆ ಅಂತ ನನಗೆ ಸಂದ ಗೊತ್ತು. ಇವತ್ತು ಯಾಕೋ ನಿಮಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಆಯ್ತಾ ಇಲ್ಲ. ಅಂಥದ್ರಾಗೆ ನಾನು ಕರೆದ್ರೆ ನೀವು ಬರೋಕ್ಕಿಲ್ಲ ಅಂತ ನಂಗೆ ಗೊತ್ತು. ಹಂಗನ್ಬಿಟ್ಟು ನಿಮ್ಮನ್ನು ಕರೆದು ಬೇಸರ ಮಾಡೋಕ್ಕಿಲ್ಲ ಗೌಡ್ರೆ. ಹಂಗಂತ ಹೇಳಿ ನಮ್ಮ ಗೌಡ್ರು ಹುಟ್ಟಿದ ಹಬ್ಬನ ನಾನು ಆಚರಣೆ ಮಾಡದೇ ಇರೋಕ್ಕಿಲ್ಲ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿರೋ ನಿಮ್ಮ ಜೊತೆಗೆ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳ್ತಾಳೆ ವಿದ್ಯಾ. ಅವ್ರಿಗೇನಾಗದೆ, ನಿನ್ನ ಮನಸ್ಸಲ್ಲಿ ಎಷ್ಟು ನೋವೈತೆ ಅಂತ ತಿಳಿದೆ ಅಂತವ ಬಂದು ಅಟ್ಟಿಲಿ ಯಾಕೆ ಬರ್ತ್ಡೇ ಮಾಡ್ತಿಲ್ಲ ಅಂತ ಕೇಳಿದ್ರು ಅಣ್ತಮ್ಮ. ಆಗ ನಾನೇನೋ ಸುಳ್ಳು ಹೇಳಿ ಮಾತು ಮರ್ಸಕ್ಕೆ ನೋಡಿದೆ. ಆಗ ಅವರು ಕೇಕ್ ತಂದ್ಕೊಡಿ ಅಣ್ಣಯ್ಯ ಅಂದರು. ಆಗ ಇಲ್ಲ ಅನ್ನೋಕ್ಕಾಗಲಿಲ್ಲ. ಅದಕ್ಕೆ ನಾನೇ ಹೋಗಿ ತಗೊಬಂದ್ಕೊಟ್ಟೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಇತ್ತ ಕೇಕ್ ಕೊಯ್ದು ಹ್ಯಾಪಿ ಬರ್ಡೇ ವಿಶು ಹೇಳ್ತಿರ್ತಾಳೆ ವಿದ್ಯಾ. ನೋಡ್ದ ಅಣ್ತಮ್ಮ, ನಿನ್ನ ಮುಖದಲ್ಲಿ ಇಲ್ದಿರೋ ಸಂತೋಷ ತರಿಸೋದಕ್ಕೆ ಅದಕ್ಕೆಮ್ಮ ಎಷ್ಟು ಕಷ್ಟಪಡ್ತಾವ್ರೆ. ನಿನ್ನ ಮೇಲೆ ಪ್ರಾಣನೇ ಮಡಿಕೊಂಡವ್ರೆ ಅಣ್ತಮ್ಮ ಅಂತಾನೆ ಕ್ವಾಟ್ಲೆ. ಅದಕ್ಕೆ ಕಂಡ್ಲ ಅವಳಿಗೆ ಮುಖ ತೋರ್ಸೋಕ್ಕಾಗದೆ ಹಿಂಗೆ ಒದ್ದಾಡ್ತಾ ಇರೋದು. ಅದು ಅಲ್ದೆಯ ನನಗಾಗಿರೋ ವಿಚಾರ ಅವಳಿಗೇನಾದರೂ ಗೊತ್ತಾದರೆ ನನಗಿನ್ನ ಶಾನೆ ನೋವು ಅನುಭವಿಸ್ತಾಳೆ ಕಂಡ್ಲ. ಈಗ ನಾನು ಹೆಂಗ್ಲ ಎದುರಿಸ್ಲಿ ಅವಳನ್ನ ಅಂತ ಭದ್ರ ಹೇಳ್ತಾನೆ. ವಿದ್ಯಾ ಕೇಕ್ ಕೊಯ್ದು ಭದ್ರನ ಕಡೆ ತೋರಿಸಿ ತಾನೇ ತಿಂತಾಳೆ. ಭದ್ರ ಇದನ್ನೆಲ್ಲ ನೋಡಿ ಬೇಜಾರು ಮಾಡಿಕೊಂಡು ಹೊರಟೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.